ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಹಾಲುಕೆರೆ ಗ್ರಾಮದಲ್ಲಿ ಶ್ರೀ ಅನ್ನದಾನೇಶ್ವರ ಮಠದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಈ ಜಾತ್ರಾ ಮಹೋತ್ಸವ ಭಜನಾ ಮೇಳ, ಡೊಳ್ಳು, ನಗಾರಿ, ಬಾಜಾ, ಭಜಂತ್ರಿ, ಭಜನೆ, ಕೋಲಾಟ, ನಗಾರಿ, ವಿವಿಧ ರೀತಿಯ ಹಾಸ್ಯದ ಗೊಂಬೆಗಳೊಂದಿಗೆ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಜಾತ್ರಾ ಮಹೋತ್ಸವದಲ್ಲಿ ರೋಣ ಪಟ್ಟಣದ ನಿವಾಸಿಯಾದ ಶ್ರೀ ಮಲ್ಲಯ್ಯ ಮಹಾಪುರುಷ ಮಠರವರು ವಿವಿಧ ರೀತಿಯ ವ್ಯವಸಾಯದ ಕೂರ್ಗಿ, ಕುಂಟಿ, ರೆಂಟೆ, ವಿವಿಧ ರೀತಿಯಿಂದ ತಯಾರಾದ ಹಗ್ಗಗಳು, ಗೆಜ್ಜೆಸರ, ಸಾವಯವ ಕೃಷಿಯಲ್ಲಿ ಸಿರಿಧಾನ್ಯ ಬೆಳೆಗಳು, ಅದೇ ರೀತಿ ಜವಾರಿ ಬೀಜಗಳ ತಳಿಗಳ ಕುರಿತು ಮಾಹಿತಿಯನ್ನ ಜಾತ್ರೆಗೆ ಬಂದ ಯಾತ್ರಿಕರಿಗೆ ಹಳೆ ಉಡುಪುಗಳ ಕುರಿತು ಹಾಗೂ ಸಾವಯವ ಕುರಿತು ಅರಿವು ಮೂಡಿಸುವುದರೊಂದಿಗೆ ಯುವಕರಿಗೆ ಹಾಗೂ ಹಿರಿಯರಿಗೆ ಸಮಗ್ರವಾದ ಮಾಹಿತಿಯನ್ನ ನೀಡಿದರು. ಹಿಂದಿನ ಹಿರಿಯರು ನಡೆಸಿಕೊಂಡು ಬಂದ ವಸ್ತುಗಳನ್ನು ಪ್ರದರ್ಶನದಲ್ಲಿ ಇಟ್ಟು ಅವುಗಳು ನಶಿಸಿ ಹೋಗುತ್ತಿವೆ. ಅದನ್ನು ಕಾಪಾಡಿಕೊಂಡು ಬರುವ ಧರ್ಮ ನಮ್ಮದಾಗಿದೆ ಎಂದು ಮಲ್ಲಯ್ಯ ಮಹಾಪುರುಷ ಮಠರವರು ಹೇಳಿದ್ದಾರೆ. ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಜಿಲ್ಲೆಯ ವಿವಿಧ ತಾಲೂಕುಗಳ ವಿವಿಧ ಗ್ರಾಮಗಳ ಹರ, ಗುರು, ಚರ, ಶರಣರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ4 ರೋಣ. ಮಲ್ಲಯ್ಯ ಗುರುಬಸಪ್ಪನ ಮಠ ರೋಣದಾರಿ. ನಾವು ಗದಗ ಜಿಲ್ಲಾ ರೋಣದವರು. ಇದು ಒಂದು ಒಕ್ಕಲತನದ ಹಳೆಯ ಸಂಪ್ರದಾಯ ಈಗಿನ ಪೀಳಿಗೆ ಒಂದು ಜ್ಞಾಪಕವಾಗಿ ಉಳಿಲಿ ಅಂತೇಳಿ ಇದನ್ನೆಲ್ಲವನ್ನು ನಾವು ಮಾಡಿಕೊಂಡು ಈಗಿನ ಆಧುನಿಕ ಯುಗದೊಳಗೆ ಯಂತ್ರೋಪಕರಣದಿಂದ ರಾಶಿ ಮಾಡುವಂಥದ್ದು, ಇದೆಲ್ಲ ಹಳೆಯ ಎತ್ತು ಚಕ್ಡಿಯಿಂದ ಮಾಡುವಂಥದ್ದು, ಕಣದೊಳಗೆ ರಾಶಿ ಮಾಡುವಂಥದ್ದು, ಈ ಒಂದು ಎಲ್ಲ ನಶಿಸಿ ಹೋಗಕತ್ತಿದ್ರಿಂದ ಈ ಒಂದು ಎಲ್ಲ ರೀತಿಯ ಪಾರಂಪರಿಕವಾಗಿ ಬಂದಿರತಕ್ಕಂಥ ಕೃಷಿಯ ಪದ್ಧತಿಯನ್ನು ನಾನೇನೈತಿ ವಸ್ತು ರೂಪದೊಳಗೆ ಇಲ್ಲೆಲ್ಲ ಅವು ನೋಡಿದಾಗ ಗೊತ್ತು ಅಂಥ ಎಲ್ಲ ರೀತಿಯ ಒಂದೊಂದನ್ನು ಹೇಳೋಕ್ಕಾಗೋದಿಲ್ಲ. ಎಲ್ಲವನ್ನೂ ನಾನು ಇಲ್ಲಿ ಪ್ರದರ್ಶನಕ್ಕೆ ಹಾಲುಕೆರೆ ಜಾತ್ರೆ ಒಳಗೆ ಪ್ರದರ್ಶನಕ್ಕೆ ನೀವು ಅಜ್ಜವ್ರು ಹೇಳ್ತಾ ತಂದೀವಿ. ಇದನ್ನೆಲ್ಲ ಏನೈತಿ ಈ ಪ್ರದರ್ಶನ ಕೂಡ ಜನರಲ್ಲಿ ಏನೈತಿ ಪರಿಸರವನ್ನು ಉಳಿಸಿ ಬೆಳೆಸುವುದು ಒಂದು, ತದನಂತರ ಈ ಏನೈತಿ ಭಾವೈಕ್ಯತೆ ಮನೋಭಾವನೆ, ಜಾತಿಯ ಭೇದ ಎಳೆದು ನಾವೆಲ್ಲ ಭಾರತೀಯರು ಅನ್ನೋದು ಮರೆತು ನಾವು ಜಾತಿಯಿಂದ ಬೆನ್ನು ಹಚ್ಚಿಬಿಟ್ಟಿವಲ್ಲ, ಇದು ನಮ್ಮ ದೇಶಕ್ಕೆ ಇದು ಶೋಭೆ ಅಲ್ಲ ಅನ್ನುವಂಥ ದೃಷ್ಟಿಯಿಂದ ಎಲ್ಲರೂ ನಾವು ಯಾರಪ್ಪ ಅಂತ ಕೇಳಿದ್ರೆ ನಾವು ಭಾರತೀಯರು ಅನ್ನುವಂಥ ಮನೋಭಾವನೆ ನಮ್ಮೆಲ್ಲರಲ್ಲಿ ಮೂಡಿ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಪರಿಸರ ಉಳಿಸೋದು, ಬೆಳೆಸೋದು, ಕನ್ನಡವನ್ನು ಶುದ್ಧ ಕನ್ನಡವನ್ನು ನಾವು ಭಾಷೆಯನ್ನು ನಾವು ಉಳಿಸುವಂಥದ್ದು, ತದನಂತರ ಈ ವೈದ್ಯಕೀಯ ಈ ಸಂಪ್ರದಾಯ ಏನೈತಿ ಹಿಂದಕ್ಕೆ ಅನೇಕ ಜಲರಾಶಿ ಇತ್ತು ಭೂಮಿಯೊಳಗೆ, ಒಟ್ಟಿ ತೋಡಿದ್ರೆ ನೀರು ಬರ್ತಿತ್ತು, ತದನಂತರ ಊಟಕ್ಕೆ ಇಟ್ಟಿತ್ತು, ಅಲ್ಲೆಲ್ಲೇ ಎಲ್ಲಿ ಬೇಕಲ್ಲಿ ಹಳದಾಗ ನೀರು, ಹೊಳೆಯಾಗ ನೀರು, ಬಾವಿಯಾಗ ನೀರು. ಈಗ ಆ ಜಲರಾಶಿಯನ್ನು ಕಳ್ಕೊಂಡಿವಿ. ಯಾಕಂತಂದ್ರೆ ನಾವೇನೈತಿ ವಿಜ್ಞಾನಕ್ಕೆ ನಾವು ಏನು ಗಂಟು ಬಿದ್ದೀವಿ, ನಮ್ಮ ವಿನಾಶಕ್ಕೆ, ಮಾನವ ವಿನಾಶಕ್ಕೆ ನಾವೇ ಕಾರಣ ಅನ್ನುವಂಥ ದೃಷ್ಟಿಕೋನ ನಮ್ಮ ಈ ಒಂದು ಅರಿವು ಮೂಡಿಸೋದಕ್ಕಾಗಿ ಈ ಎಲ್ಲವನ್ನು ಪರಿಸರ, ಗಿಡ ಮರ, ಹಕ್ಕಿ ಪಕ್ಷಿಗಳು ಎಲ್ಲವೂ ಇದ್ರನ ನಾವು ಬದುಕ್ತೀವಿ, ನಮ್ಮ ಪರಿಸರ ಮಾಲಿನ್ಯ ಉಳಿತೈತಿ ಅನ್ನುವಂಥ ದೃಷ್ಟಿಕೋನ ಈಗಿನ ಪೀಳಿಗೆ ತಿಳಿಸುವಂಥದ್ದು. ನಾನು ಈ ಒಂದು ಈ ಸಂಪ್ರದಾಯ ಈ ಒಂದು ಇದನ್ನು ಈ ವಸ್ತು ಪ್ರದರ್ಶನವನ್ನು ನಾನು ಮಾಡ್ಕೊತ ಬಂದಿದ್ದೀವಿ. ಸಾಕಷ್ಟು ಬಗ್ಗೆ ನಾನು ಈ ಪ್ರದರ್ಶನವನ್ನು ಅನೇಕ ಜಾತ್ರೆ, ಅನೇಕ ಮಠಮಾನ್ಯಗಳು, ಅನೇಕ ಕೃಷಿಯ ಒಂದು ಇದರೊಳಗೆ, ಕನ್ನಡ ಸಾಹಿತ್ಯ ಸಮ್ಮೇಳನದೊಳಗೆ, ಕೃಷಿ ವಿಶ್ವವಿದ್ಯಾಲಯದೊಳಗೆ ಅನೇಕ ಕಡೆ ನಾನು ಪ್ರದರ್ಶನ ನಾನು ತೋರಿಸುವಂಥದ್ದೈತಿ. ಎಲ್ಲವಲ್ಲಿಯೂ ಮೆಚ್ಚುಗೆ ಪಡ್ಕೊಂಡೈತಿ. ರಾಜ್ಯ ಪ್ರಶಸ್ತಿಯನ್ನು ಈ ನನಗೆ ದೊರೆತೈತಿ. ಈ ಒಂದು ಇದರಿಂದ ಇದೇನೈತಿ ಜನ ಮೆಚ್ಚುಗೆ ಪಡೆಯುವಂಥದ್ದು ಇದೊಂದು ಕಾರ್ಯಕ್ರಮ. ಇದರ ಎಲ್ಲಿ ನಾನು ಏನೈತಿ ಯಾರು ಕರ್ತರು ನಾ ಏನು ಮಾರುವಂಥ ವಸ್ತು ಅಲ್ಲಿವು ಏನ್ರಿ, ಎಲ್ಲೂ ಮಾರೋಕ್ಕಿಲ್ಲ. ಇದು ಏನೈತಿ ಒಂದು ಪ್ರೇಮ,
ಪ್ರದರ್ಶನ ಜನರಿಗೆ ಹಳೆಯದು ಹೋಗಬಾರ್ದು ಉದ್ದೇಶ. ತೋರಿಸುವಂಥದ್ದು ಇದೊಂದು ಕಲೆ ಇಟ್ಕೊಂಡು ಬಂದು ನೋಡಿ ಸರ್. ಅದ ನಿಮ್ಮ ಹೆಸರು ರೀ? ನನ್ನ ಹೆಸರು ಮಲ್ಲಯ್ಯ ಕುರುಬಸಪ್ಪನ ಮಠ ರೋಣರಿ. ನಮ್ಮದು ವಯಸ್ಸು ರೀ? ವಯಸ್ಸು 71 ರೀ. ಓಕೆ, ಈ ಒಂದು ದಿನಮಾನದಲ್ಲಿ ನೀವು ಇದು ಹಳೆದನ್ನ ಪಾರಂಪರಿಕವಾಗಿ ಉಳ್ಳಿ ಅನ್ನೋ ಉದ್ದೇಶಕ್ಕಾಗಿ ಜಾತ್ರಾ ಮಹೋತ್ಸವ ವಸ್ತು ಪ್ರದರ್ಶನ ಮಾಡ್ತಾ ಇದ್ದೀರಿ. ಹೌದ್ರಿ ಸರ್. ಅಭಿನಂದನೆಗಳು ಸರ್ ತಮಗೆ. ನಮಸ್ಕಾರ ತಮಗೆ ನಮಸ್ಕಾರ. ನಮಸ್ಕಾರ. ಬಂದಿರ್ತಕ್ಕಂಥ ಸರ್ವ ಅನ್ನದಾನೀಶ್ವರ ಭಕ್ತಾದಿಗಳಿಗೆಲ್ಲರಿಗೂ ನನ್ನ ಶರಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.